ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ತುಂಬ ಬಿಸಿಲಿರೋದ್ರಿಂದ ಬಾಡಿಗೆ ತಂಪಿರಲಿ ಅಂತ ನಾನು ಒಂಚೂರು ರಾಗಿ ಶರ್ಬತ್ ಮಾಡ್ಕೊತಾ ಇರೋದು. 1/4 kg ಅಷ್ಟು ರಾಗಿನ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಸಣ್ಣಕ್ಕೆ ಒಂದು ಪಾತ್ರೆಗೆ ಬಟ್ಟೆ ಕಟ್ಟಿ ಅದ್ರ ಮೇಲೆ ಜಲ್ಡಿ ಇಟ್ಟು ಸೋಸ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ನಾವು ಹಾಲು ತೆಗಿಬೋದು ಇದರಲ್ಲಿ. ನೋಡಿ, ಅಂಬ್ಲಿ ಮಾಡ್ಕೊತಿದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು, 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆನೋ ಇಲ್ಲ ತುಪ್ಪನೋ ಸವರ್ಕೊಂಡು ಅಂಬ್ಲಿ ಇದಕ್ಕೆ ಸೇರಿಸೋಣ. ಒಂದು 10 ನಿಮಿಷ ಇದು ತಣ್ಣಗಾಗಲಿ. ಇನ್ನು 1/4 kg ಅಷ್ಟು ರಾಗಿನ ನಾನು ಹುರ್ಕೊತಾ ಇದ್ದೀನಿ. ಇದನ್ನು ಬರೀ ಉರಿಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು 10 ಬಾದಾಮಿ, 4 ಏಲಕ್ಕಿ, ಸ್ವಲ್ಪ ಒಣ ಕೊಬ್ಬರಿ, ಬೆಲ್ಲ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಇದು ಬಾಡಿಗೆ ತುಂಬಾ ಒಳ್ಳೆಯದು. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಬಿಸಿಲು ಕಾಲದಲ್ಲಿ ಇದನ್ನು ಮಾಡಿಕೊಡೋರು. ಹೊಟ್ಟೆ ಎಲ್ಲ ತಣ್ಣಗಿರೋದು ಮತ್ತು ಒಳ್ಳೆ ಆರೋಗ್ಯವಾಗಿರುತ್ತೆ. ಇದು ಸುಸ್ತು ಕೂಡ ಇರಲ್ಲ ಬಾಡಿಯಲ್ಲಿ. ಹಾಗಾಗಿ ನಮ್ಮಮ್ಮ ಇದನ್ನು ಮಾಡಿಕೊಡೋರು. ತುಂಬ ವರ್ಷದಿಂದ ಕುಡ್ದಂಥ ಈ ಒಂದು ಶರ್ಬತ್ತು. ಇದಕ್ಕೆ ನಾನು ಕಾಮಕಸ್ತೂರಿ ಬೀಜ ಕೂಡ ಸೇರಿಸ್ಕೊತಾ ಇದ್ದೀನಿ, ಇನ್ನೂ ತಂಪಿರುತ್ತೆ ಅಂತ.